ಕೋಟಿ ಬೀಜ ಬಿತ್ತುವ ಹಸಿರುತ್ಸವ. ಪ್ರಕೃತಿಯ ವಿಕೋಪದಿಂದ ಹಾಗೂ ಮನುಷ್ಯನ ಸ್ವಾರ್ಥಕ್ಕಾಗಿ ಅರಣ್ಯ ನಾಶವಾಗ್ತಾ ಇದ್ದು, ಇದರಿಂದ ಪರಿಸರದಲ್ಲಿ ಅಸಮತೋಲನದಿಂದ ಮಾರಕ ರೋಗಗಳು ಹೆಚ್ಚಾಗ್ತಾ ಇವೆ. ಅದರಿಂದ ಪರಿಸರವನ್ನ ನಾವು ರಕ್ಷಿಸಿದ್ರೆ ನಮ್ಮನ್ನ ಪರಿಸರವೂ ಕೂಡ ರಕ್ಷಿಸುತ್ತದೆ ಎಂದು ಮಾಜಿ ಸಚಿವರಾದ ಎಸ್ ಪಾಟೀಲ್ ಹೇಳಿದರು. ಅವರು ಗದಗ ಜಿಲ್ಲಾ ಶಾಮಿಯಾನ ಸಪ್ಲೈಯರ್ ಸಂಘ, ಗದಗ ಮುಂಡರ್ಗಿ ತಾಲೂಕಾ ಶಾಮಿಯಾನ ಸಪ್ಲೈಯರ್ ಸಂಘ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸಂಘದ 6ನೇ ವಾರ್ಷಿಕೋತ್ಸವ ನಿಮಿತ್ತ ತಾಲೂಕಿನ ಬಾಗೇವಾಡ ಹತ್ತಿರದ ಕಪ್ಪತ್ತ ಗುಡ್ಡದಲ್ಲಿ ಹಮ್ಮಿಕೊಂಡ ಕೋಟಿ ಬೀಜ ಬಿತ್ತುವ ಹಸಿರುತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಶಾಮಿಯಾನ್ ಸಪ್ಲೈಯರ್ ಸಂಘದವರಿಗೆ ಇರುವಂತಹ ಪರಿಸರ ಸಂರಕ್ಷಣೆ ಕಾಳಜಿ ಪ್ರತಿಯೊಬ್ಬರಲ್ಲೂ ಬರಬೇಕು. ಅಂದಾಗ ಈ ಭಾಗದಲ್ಲಿ ಕಪ್ಪತ್ತಗುಡ್ಡ ಅಭಿವೃದ್ಧಿಯನ್ನ ಹೊಂದಲು ಸಾಧ್ಯವಾಗುತ್ತದೆ. ಆದರೆ ಇತ್ತೀಚಿನ ದಿನಮಾನದಲ್ಲಿ ಸರ್ಕಾರವೇ ಅರಣ್ಯನ ಪೂರ್ವಕವ ಯೋಜನೆಗಳನ್ನು ರೂಪಿಸುತ್ತಿರುವುದು ಖಂಡನೀಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಕಪ್ಪತ್ತಗುಡ್ಡದ ವಲಯ ಅರಣ್ಯಾಧಿಕಾರಿ ಮಂಜುನಾಥ ಮೇಘಲಮನಿ ಚಾಲನೆ ನೀಡಿದರು. ನಂದಿಬೇರಿ ಮಠದ ಶಿವಕುಮಾರ ಮಹಾಸ್ವಾಮಿ ಸಾನ್ನಿಧ್ಯ ವಹಿಸಿಕೊಂಡಿದ್ದರು. ಅಧ್ಯಕ್ಷತೆಯನ್ನ ರಾಜು ಹಟ್ಟಿ ವಹಿಸುವರು. ಕಾರ್ಯಕ್ರಮದಲ್ಲಿ ಮಹಾಂತೇಶ ಪೊಲೀಸ್ ಪಾಟೀಲ್, ಅಮರೇಶ್ವರ ಹಿರೇಮಠ, ರವೀಂದ್ರ ಬಾಬು ಮೆಣಸಿನಕಾಯಿ, ಶಂಕರ ಮಗಜಿ, ಬಸವರಾಜ್ ದಾಸರ್, ಗವಿಸಿದ್ದ ಜಂಗಣವಾರಿ, ಶರೀಫ್ ನದಾಫ್, ರಾಜು ಚೂರಿ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಶಾಮಿಯಾನ ಸಪ್ಲೈಯರ್ ಸಂಘದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, NKS TV4 ಮುಂಡರ್ಗಿ. ಇವತ್ತು ಪ್ರತಿಯೊಬ್ಬರು ಪರಿಸರವನ್ನು ಉಳಿಸುವಂತಹ ಜವಾಬ್ದಾರಿ ಇದೆ. ಬಾಗೇವಾಡಿಯವರು ಅರ್ಥ ಮಾಡ್ಕೋಬೇಕು. ಎಸ್ ಪಾಟೀಲ್ ಬಂದಿದ್ದಾರೆ, ನಮ್ಮ ನರಸಿಂಹಮೂರ್ತಿ ಅವರು ಬಂದಿದ್ದಾರೆ, ಬಹಳ ದೊಡ್ಡ ವ್ಯಕ್ತಿಗಳೆಲ್ಲ ಇಲ್ಲಿ ಬಂದಿದ್ದಾರೆ. ಅವ್ರು ಯಾಕೆ ಬಂದ್ರು ನಮ್ಮ ಊರಿಗೆ ಅನ್ನುವಂಥದ್ದನ್ನು ಬಾಗೇವಾಡಿಯವರು ಅರ್ಥ ಮಾಡ್ಕೋಬೇಕು. ಬಾಗೇವಾಡಿ ಪಕ್ಕದಲ್ಲೇ ಕಪ್ಪತ್ತಗುಡ್ಡ ಇದೆ. ಇವತ್ತು ನಮ್ಮೆಲ್ಲರ ನಡಿಗೆ ಕಪ್ಪತ್ತಗುಡ್ಡದ ಕಡೆಗೆ, ನಮ್ಮೆಲ್ಲರ ನಡಿಗೆ ಕಪ್ಪತ್ತಗುಡ್ಡದ ಕಡೆಗೆ, ನಮ್ಮೆಲ್ಲರ ನಡಿಗೆ ಕಪ್ಪತ್ತಗುಡ್ಡದ ಕಡೆಗೆ ನಾವು ಈ ಕಾರ್ಯಕ್ರಮ ಮಾಡಬೇಕಾಗಿದೆ. ಶಾಮಿಯಾನ ಸಪ್ಲೈಯರ್ಸ್ ಅವರಿಗೆ ನಾನು ವೈಯಕ್ತಿಕವಾಗಿ ಹೇಳಿದೆ, ಹೊಳಮಳ ಅದ ನಂದಿಬೇರಿ ಮಠ ಅದ ಕಾಳಿಗುಡ್ಡ ಬಸವಣ್ಣ ಬರ್ನಿಂಗ್ ಆಗ್ಯದ. ಪರಿಸ್ಥಿತಿ ಈಗ ಹೋದ್ರೆ ತುಂಬಾ ಗಂಭೀರವಾದಂತಹ ಪರಿಣಾಮಗಳನ್ನು ನಾವು ಎದುರಿಸ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ಗಿಡಮರಗಳನ್ನು ಉಳಿಸುವಂತಹ ಅಗತ್ಯ ಇದೆ.